3 ವರ್ಷಗಳದ್ದು ತಗೊಂಡಾಗ ನಾವು ನಮಗೇನು ಎ ಗ್ರೇಡ್ ಕ್ವಾಲಿಟಿ ರಿಸಲ್ಟ್ ಅಂತಕ್ಕಂಥದ್ದು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸ್ಕೂಲ್ ಎನ್ವಿರಾನ್ಮೆಂಟು, ಸ್ಕೂಲ್ ಕರಿಕ್ಯುಲಮ್ಮು, ಟೀಚರ್ಸು, ಪೇರೆಂಟ್ಸು, ನನ್ನ ಎಫರ್ಟು ಎಲ್ಲ ಸೇರಿ ಇದು ರಿಸಲ್ಟ್ ಬಂದಿದೆ. ಡೈಲಿ ಫಿಕ್ಸ್ಡ್ ಓದ್ತಾ ಇರಬೇಕು, ರಿವಿಷನ್ ಮಾಡ್ತಾ ಇರಬೇಕು, ಟೀಚರ್ಸ್ ಹೇಳಿದ್ನ ಟೈಮಿಗೆ ಕರೆಕ್ಟಾಗಿ ಮಾಡ್ತಾ ಇರಬೇಕು. This is because of my parents' support, teachers' guidance and my hard work. Obey the guidance given by the teachers, follow their instructions. ಒಳ್ಳೆ ಉತ್ತೇಜನ ಕೊಟ್ಟು ಒಳ್ಳೆ ಮಾರ್ಕ್ಸ್ ತಂದು ಕೊಟ್ಟರು ಸರ್ ಅವರು. ಒಂದು ಕಲ್ಲನ್ನ ನೀವು ತಗೊಂಡೋಗಿ ಸರ್ಕಲ್ ಕೊಟ್ಟು ಸರ್ರು ಮತ್ತು ಟೀಚರ್ಗಳು ಕೊಟ್ಬಿಟ್ರೆ ನೀವು ಅದನ್ನ ಶಿಲೆ ಮಾಡಿ ನಮ್ಗೆ ತಂದೆ ತಾಯಿ ಕೊಡ್ತಾರೆ ಸರ್. ನಾನು ತುಂಬ ಡಲ್ ಸ್ಟೂಡೆಂಟು. ನನ್ನ ಇಂಪ್ರೂವ್ ಮಾಡಿದೆ ನಮ್ಮ ಟೀಚರ್ಸ್. SLC ರಿಸಲ್ಟ್ ಹೊರಬಿದ್ದಿದ್ದು ತಮ್ಮ ಶಾಲೆಯಲ್ಲಿ ಉಳ್ಳಾಳ ಉಪನಗರದಲ್ಲಿರುವ ಉಳ್ಳಾಳ ಉಪನಗರದ ಸೆಂಟ್ ಪ್ಯಾಟ್ರಿಕ್ಸ್ ಶಾಲೆಯಲ್ಲಿ ಎಷ್ಟು ರಿಸಲ್ಟ್, ಯಾವ ಥರ ಫಲಿತಾಂಶ ಬಂದಿದೆ ಸರ್ SLC? ಸರ್, ಇಲ್ಲಿ ನಮ್ಮ ಶಾಲೆಯಲ್ಲಿ 100ಕ್ಕೆ 100ರಷ್ಟು ಒಂದು ಕ್ವಾಲಿಟಿ ರಿಸಲ್ಟ್ ಅಂತಕ್ಕಂಥದ್ದನ್ನ ಕೊಡ್ತಾ ಇದ್ದೀವಿ. ಈ ಇತ್ತೀಚಿನ 3 ವರ್ಷಗಳದ್ದು ತಗೊಂಡಾಗ ನಾವು ನಮಗೇನು ಎ ಗ್ರೇಡ್ ಕ್ವಾಲಿಟಿ ರಿಸಲ್ಟ್ ಅಂತಕ್ಕಂಥದ್ದು ಬರ್ತಾ ಇದೆ. ಹಾಗಾಗಿ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ಇನ್ನೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ತಾ ಇದ್ದೀವಿ. ಹಾಗಾಗಿ ಮಕ್ಕಳ ಒಂದು ಉತ್ತಮ ಭವಿಷ್ಯಕ್ಕಾಗಿ ಇನ್ನೂ ಕೂಡ ಚೆನ್ನಾಗಿ ರಿಸಲ್ಟ್ ಬರೋದಕ್ಕೋಸ್ಕರ ಫಲಿತಾಂಶಕ್ಕಾಗಿ ಇನ್ನಿನ್ನು ಯೋಜನೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಸಾಧ್ಯ ಆಯ್ತು ಸರ್, ನೀವು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ ತಮ್ಮ ಶಾಲೆಗೆ, ಹೇಗೆ ಸಾಧ್ಯ ಸರ್ ಇದು? ಈ ಒಂದು ಫಲಿತಾಂಶ ಬರೋದಕ್ಕೆ ನಮ್ಮ ಇಲ್ಲಿರ್ತಕ್ಕಂಥ ಏನು ಶಿಕ್ಷಕರಿದ್ದಾರೆ ಅವರು ಉತ್ತಮವಾದಂಥ ನುರಿತವಾದಂತಹ ಮತ್ತು ತರಬೇತಿ ಪಡೆದಿರ್ತಕ್ಕಂಥ ಎಲ್ಲ ಶಿಕ್ಷಕರಿದ್ದಾರೆ. ಜೊತೆಗೆ ಅವರು ಪ್ರತಿಯೊಬ್ಬರು ಕೂಡ ಕ್ವಾಲಿಫೈಡ್ MA B.Ed, BSc B.Ed, MSc B.Ed ಮಾಡಿರ್ತಕ್ಕಂಥ ಶಿಕ್ಷಕರಿರೋದ್ರಿಂದ ಅವರ ಒಂದು ಉತ್ತಮವಾದ ನಾಲೆಡ್ಜ್ ಇರೋದರಿಂದ ಆ ಮಕ್ಕಳಿಗೆ ಆ ಒಂದು ಉತ್ತಮವಾಗಿ ಟೀಚ್ ಮಾಡೋದರ ಮೂಲಕ ಅವರ ಏನು ಅನುಮಾನಗಳಿರುತ್ತೆ ಪಾಠದ ಬಗ್ಗೆ ಅವುಗಳನ್ನೆಲ್ಲನೂ ಕೂಡ ಕೂಲಂಕುಷವಾಗಿ ನಿವಾರಿಸಿರೋದ್ರಿಂದ ಈ ಒಂದು ಉತ್ತಮವಾದ ರಿಸಲ್ಟನ್ನು ಪಡ್ಕೊಳ್ಳೋದಕ್ಕೆ ನಾವು ಸಾಧ್ಯ ಆಯಿತು. ಸರ್, SLC ಮಕ್ಕಳಿಗೆ ಎಷ್ಟು ಅವರ್ ತಾವು ಓದಿಸ್ತಾ ಇದ್ದೀವಿ ಸರ್? ನಾವು ಬೇಗನೆ ತರಗತಿಗಳನ್ನು ಪ್ರಾರಂಭ ಮಾಡಿ ಅವರಿಗೆ ಬೇಗನೆ ಸಿಲೆಬಸ್ಸನ್ನು ಮುಗಿಸ್ಕೊಟ್ಟು ಒಂದೊಂದು ಪಾಠಗಳನ್ನು 3 ಮತ್ತು 4 ಸಾರಿ ಪುನರಾವರ್ತನೆ ಮಾಡಿಕೊಡೋದ್ರಿಂದ ಅವ್ರಿಗೆ ಈ ಒಂದು ಫಲಿತಾಂಶ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಯಿತು. ಇದ್ರ ಮೂಲಕ ಅವರು ಬಂದಿರ್ತಾರೆ ದಾಖಲಾತಿ ಪಡ್ಕೊಳ್ಳೋದಕ್ಕೆ. ನಿಮ್ಮ ಶಾಲೆ ಚೆನ್ನಾಗಿದೆ, ಇವನು 9th ಬೇರೆ ಶಾಲೆಯಲ್ಲಿ ಬೇಡ ಅಂತ ಕಳಿಸಿದ್ರು ಅಂತಕ್ಕಂಥ ಒಂದು ವಿಚಾರವನ್ನು ಬಂದು ಅವರೇ ಹೇಳ್ತಾರೆ. ಅಂಥವ್ರನ್ನೂ ಕೂಡ ನಾವು ತಗೊಂಡು ಅವ್ರಿಗೆ ವಿಶೇಷ ತರಗತಿಗಳನ್ನು ಕೂರಿಸ್ಕೊಂಡು ಅವ್ರಿಗೆ ಸಪ್ರೇಟ್ ಆದಂಥ ಸಮಯವನ್ನು ಕೊಟ್ಟು ಅವ್ರಿಗೆ ಬೇಸಿಕ್ಕಿಂದ ಏನು ಹೇಳಿಕೊಟ್ಟು ಅವರು ಒಂದು ಉತ್ತಮವಾದಂಥ ಮಾರ್ಕ್ಸ್ಗಳನ್ನು ತೆಗೆಯೋದಕ್ಕೆ ಅಥವಾ ಓದೋದಕ್ಕೆ ಬರೆಯೋದನ್ನೆಲ್ಲ ಕಲಿಸ್ಕೊಂಡು ಮಾಡಿಕೊಟ್ಟಿರೋದು ಕೂಡ ಪೇರೆಂಟ್ಸೇ ಕೂಡ ಹೇಳಿದ್ದಾರೆ ಅಂತ ತಾವೇ ಹೇಳಿದ್ರಿ. ಹಾಗಾಗಿ ಅಂಥ ಒಂದು ಯೋಜನೆಗಳೆಲ್ಲ ಮಾಡಿಕೊಡೋದ್ರ ಮೂಲಕ ನಾವೇನು ಮಾಡ್ತಿದ್ದೀವಿ, ಆ ಮಕ್ಕಳಿಗೆ ಒಂದು ಫಲಿತಾಂಶ ನೀಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆಗ್ತಾಯಿದೆ. ಮಾಡ್ತಲೂ ಇರ್ತೀವಿ. ಜೊತೆಗೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಒಳ್ಳೊಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಸುಮಾರು ವಿದ್ಯಾರ್ಥಿಗಳು ಕೂಡ ಉದಾಹರಣೆಗಳಿದ್ದಾವೆ. ಸರ್, ಜೊತೆಗೆ ಕೆಲವರು ಕಡಿಮೆ ಮಾರ್ಕ್ಸ್ ಬಂದು ಅಥವಾ ಕೆಲವರು ಫೇಲ್ ಆಗಿ ಜಿಗುಪ್ಸೆಗೆ ಒಳಗಾಗ್ಬಿಡ್ತಾರೆ. ಸೊ ಅಂಥವ್ರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗಿ ಸರ್, ಅಂಥ ಹುಡುಗರು ಯಾವುದೇ ರೀತಿಯಾದಂತಹ ಇಂಥ ಒಂದು ಇದಕ್ಕೆ ಒಳಗಾಗ್ದೇನೆ ಎಲ್ಲರಲ್ಲೂ ಕೂಡ ಏನೋ ಕೆಲವು ಕಾರಣಾಂತರಗಳಿಂದ ಆ ಒಂದು ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಆಗಿರ್ತಾ, ಆದರೆ ಯಾವುದೇ ರೀತಿಯಾದಂಥ ಯಾರೂ ಕೂಡ ಭಯಭೀತರಾಗದೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಏನು ಅಂತ ತಿಳ್ಕೊಂಡು ಅರ್ಥಕೊಂಡು ನೆಕ್ಸ್ಟ್ ಅದನ್ನು ಸರಿಪಡಿಸ್ಕೊಂಡು ಅವರು ಕೂಡ ಪಾಸ್ ಆಗ್ಬೋದು ಅಂಥ ಒಂದು ಯಾವುದೇ ರೀತಿಯಾದಂಥ ಒಂದು ಸಣ್ಣ ಮನೋಭಾವನೆ ಇಟ್ಕೊಳ್ದೆ ನನ್ನ ಕೈಲೂ ಆಗುತ್ತೆ
ನಾನು ಕೂಡ ಪಾಸ್ ಆಗ್ತೀನಿ ಅಂತ ಮನೋಭಾವನೆ ಇಟ್ಕೊಂಡು ಅವರು ಕೂಡ ಮುಂದುವರೆದು ಅವರು ಕೂಡ ಒಂದು ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ತೀನಿ ಅಂತಕ್ಕಂಥ ಒಂದು ಇದರಲ್ಲಿರಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ಜೊತೆಗೆ ಈಗ 2026 ಮತ್ತು 2027ನೇ ಸಾಲಿನ ಒಂದು ಅಕಾಡೆಮಿಕ್ ಇಯರಲ್ಲಿ ತಮ್ಮ ಶಾಲೆಯ ಒಂದು ಟಾರ್ಗೆಟ್ ಏನು ಸರ್? ಸರ್ ಖಂಡಿತ ಈ ಸಾರಿ ಏನು ಪರ್ಸೆಂಟೇಜ್ ಬಂದಿದೆ, ಮುಂದಿನ ದಿನಗಳಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರಬೇಕು ಅಂತ ನಮ್ಮ ಒಂದು ಏನು ಶಿಕ್ಷಕ ಬಂಧುಗಳು ಅಥವಾ ನಾವೆಲ್ಲ ಕೂತ್ಕೊಂಡು ಕೂಡ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಇನ್ನೂ ಹಿಂದಿನ ಸಾಲಿನಲ್ಲಿ ಏನು ಕಾರ್ಯತಂತ್ರವನ್ನು ಈ ಒಂದು ಫಲಿತಾಂಶ ಪಡ್ಕೊಳ್ಳೋದಕ್ಕೆ ಮಾಡಿದ್ವಿ, ಅದಕ್ಕಿಂತ ಹೆಚ್ಚಿನ ಒಂದು ಕಾರ್ಯತಂತ್ರಗಾರಿಕೆಯನ್ನು ಮಾಡಿ ಉತ್ತಮ ಫಲಿತಾಂಶಕ್ಕಾಗಿ ನಾವೆಲ್ಲರನ್ನೂ ಕೂಡ ನಾವು ಉತ್ತೇಜನಗೊಳಿಸ್ತೀವಿ ಅಂತ ಹೇಳಿ ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ತಾ, ಜೊತೆಗೆ ಇದರಲ್ಲಿ ಪೋಷಕರ ಪಾತ್ರನೂ ಕೂಡ ತುಂಬ ಮುಖ್ಯ. ಯಾಕೆಂದರೆ ಕೇವಲ ಟೀಚರ್ಸ್ ಅಷ್ಟೇ ಆಗಲ್ಲ, ಈಗ ಎಷ್ಟೋ ತಾಯಂದಿರು ತಂದೆಯರು ತುಂಬ ಕಷ್ಟಪಟ್ಟು ಮಕ್ಕಳನ್ನು ವಿಶೇಷ ತರಗತಿಗಳಿಗೆ ಬೆಳಗ್ಗೆ ಕರ್ಕೊಂಡು ಬಂದು ಬಿಟ್ಟು ಅವರನ್ನೇ ಕೂಡ ಹೋಗಿದ್ದಾರೆ. ಅದಕ್ಕೆ ಒಂದು ಮಗು ಬೆಳಗ್ಗೆನೇ ಬರುತ್ತೆ ಅಂತಂದರೆ ಅದಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿರ್ತವೆ. ಖಂಡಿತ ಅವರ ಸಹಕಾರ ಅಂತಕ್ಕಂಥದ್ದು ಮರೆಯೋಕ್ಕಾಗಲ್ಲ. ಹೆಚ್ಚಿನದಾಗಿ ಅಂಥ ಸಹಕಾರ, ಈ ಕಡೆ ಟೀಚರ್ಸ್ ಕೊಟ್ಟಿರ್ತಕ್ಕಂಥ ಸಹಕಾರ ಅಥವಾ ಪ್ರೋತ್ಸಾಹಗಳನ್ನೆಲ್ಲ ಉಪಯೋಗಿಸ್ಕೊಂಡು ಆ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ, ಅದು ಖಂಡಿತ ತುಂಬ ದೊಡ್ಡ ಸಾಧನೆ. ಅಂದರೆ ಎಲ್ಲರಲ್ಲೂ ಕೂಡ ಒಂದು ಶಕ್ತಿ ಅಂತಕ್ಕಂಥದ್ದು ಇರುತ್ತೆ. ಆ ಶಕ್ತಿ ಅಂತಕ್ಕಂಥದ್ದನ್ನ ತೋರಿಸಿದ್ದಾರೆ ಏನು ಅಂತ. ಅದಕ್ಕೆ ಒಂದು ಎಲ್ಲರ ಸಹಕಾರನೂ ಕೂಡ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ಅವರೆಲ್ಲರೂ ಕೂಡ ಈ ಒಂದು ಉತ್ತಮ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಇದೇ ರೀತಿ ಪೋಷಕರ ಸಹಕಾರ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ಸಹಕಾರ ಹಾಗೂ ಮಕ್ಕಳ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಕೂಡ ಒಂದು ಉತ್ತಮವಾದಂಥ ಇನ್ನೂ ಹೆಚ್ಚಿನ ಒಂದು ಫಲಿತಾಂಶ ಕೊಡೋದಕ್ಕೆ ನಮ್ಮ ಒಂದು ಈ ಒಂದು ಆಡಳಿತ ಮಂಡಳಿ ಹಾಗೂ ಈ ಒಂದು ನಮ್ಮ ಸಂಸ್ಥೆ ನಿರಂತರವಾಗಿ ಶ್ರಮಿಸುತ್ತದೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ, ಬಯಸ್ತೀನಿ. ಈಗ ನಮ್ಮ ಶಾಲೆಯಲ್ಲಿ ಈ ಒಂದು ಪಠ್ಯ ಪುಸ್ತಕದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಸ್ಪೋರ್ಟ್ಸ್ ಆಗಿರ್ಬೋದು, ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅದ್ರ ಜೊತೆಗೆ ಕರಾಟೆ ಇಂಥದ್ದೆಲ್ಲನೂ ಕೂಡ ಯೋಗ ಅಂತಕ್ಕಂಥದ್ದು ಅಂಥ ಒಂದು ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಅದರಿಂದ ಅದನ್ನು ತುಂಬ ಸದುಪಯೋಗ ಮಾಡಿಕೊಳ್ತಾ ವಿದ್ಯಾರ್ಥಿಗಳೆಲ್ಲರೂ ತುಂಬ ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಳ್ತಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಸರ್, ನಮ್ಮ ಶಾಲೆಯಲ್ಲಿ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ವಾಹನದ ಸೌಲಭ್ಯನೂ ಕೂಡ ಖಂಡಿತ ಇರುತ್ತೆ. ತುಂಬ ಕಡಿಮೆ ಒಂದು ವೆಚ್ಚದಲ್ಲಿ ನಾವು ವಾಹನ ಸೌಲಭ್ಯವನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಗಾಗಿ ದೂರದಿಂದ ಬರ್ತಕ್ಕಂಥ ಮಕ್ಕಳುಗಳು ವಿದ್ಯಾರ್ಥಿಗಳು ಇದನ್ನು ಉಪಯೋಗಿಸ್ಕೊಂಡು ತಮ್ಮ ಉತ್ತಮ ಭವಿಷ್ಯವನ್ನು ಪಡ್ಕೊಂಡು ಒಂದು ಉನ್ನತವಾದಂಥ ಸ್ಥಾನವನ್ನು ಅಲಂಕರಿಸಿ ಸಮಾಜಕ್ಕೆ ತನ್ನದೇ ಆದಂಥ ಸಮಾಜ ಅಥವಾ ದೇಶಕ್ಕೆ ತನ್ನದೇ ಆದಂಥ ಸೇವೆ ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೂಡ ಶ್ರಮಿಸ್ತೀವಿ. ಆ ವಿದ್ಯಾರ್ಥಿಗಳು ಶ್ರಮಿಸಲಿ ಅಂತ ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮ TV6 ಮತ್ತು TV14 ಇವ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ಸರ್. ನನ್ನ ಹೆಸರು ಹೇಮಂತ್ ಸಿಜೆ. ನಾನು ಸೆಂಟ್ ಪ್ಯಾಟ್ರಿಕ್ಸ್ ಪ್ರೌಢಶಾಲೆ ಹೈಸ್ಕೂಲಿಂದ ಬಂದಿದ್ದೀನಿ. ಈಗ SLCಗೆ ಎಷ್ಟಪ್ಪ ಸ್ಕೋರ್? ನನ್ನ ಸ್ಕೋರು 617. ಇದು ಸ್ಕೋರ್ ತೊಗೊಳಕ್ಕೆ, ಈ ಒಂದು ರಿಸಲ್ಟ್ ತೊಗೊಳೋದಕ್ಕೆ ಏನು ಕಾರಣ ಆಯಿತು? ಸ್ಕೂಲ್ ಎನ್ವಿರಾನ್ಮೆಂಟು, ಸ್ಕೂಲ್ ಕರಿಕ್ಯುಲಮ್ಮು, ಟೀಚರ್ಸು, ಪೇರೆಂಟ್ಸು ಹಾಗೂ ನನ್ನ ಎಫರ್ಟು ಎಲ್ಲ ಸೇರಿ ಇದು ರಿಸಲ್ಟ್ ಬಂದಿರೋದು. ದಿವಸಕ್ಕೆ ಎಷ್ಟು ಅವರ್ ಓದ್ತಿದ್ದೆ ನೀನು? ಸ್ಕೂಲಲ್ಲಿ ಆಲ್ಮೋಸ್ಟ್ 12 ಅವರ್ಸು. SLC ಎಕ್ಸಾಮ್ ಹತ್ರ ಬರ್ತಾ ಇದ್ದಂಗೆ 6 ಮಾರ್ನಿಂಗ್ ಕ್ಲಾಸ್ ತೊಗೊತಿದ್ರು ಸರ್ರು. ಹಾಗೂ ಸ್ಪೆಷಲ್ ಕ್ಲಾಸ್ ಇರ್ತಿತ್ತು ನಮಗೆ ಅಪ್ ಟು 6 ಅವರ್ಸು. ಇಲ್ಲಿ ಅಪ್ ಟು 12 ಅವರ್ಸ್ ಆಗ್ತಿತ್ತು. ಮನೆಗೆ ಹೋಗಿ 1 ಅವರ್ ರೆಸ್ಟ್ ಮಾಡಿಬಿಟ್ಟು ಅಪ್ ಟು 10-11ವರೆಗೂ ಸೆಲ್ಫ್ ಸ್ಟಡಿ, ಕ್ವಶನ್ ಸಾಲ್ವಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಎಜುಕೇಷನ್. ಟೀಚರ್ಸ್ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ಯಾವುದೇ ಟೈಮಲ್ಲಿ ಯಾವುದೇ ಡೌಟ್ ಬರಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಥಿಯರಿನ ತುಂಬ ಬೇಗ ಇದು ಮಾಡಿಬಿಟ್ಟು ಕ್ವಶನ್ ಸಾಲ್ವಿಂಗಿಗೆ ಜಾಸ್ತಿ ಟೈಮ್ ಕೊಡ್ತಾರೆ. ಈಗ ಎಕ್ಸಾಮಲ್ಲಿ ಕ್ವಶನ್ಸ್ ನಾವು ಸಾಲ್ವ್ ಮಾಡಬೇಕಾಗಿರೋದು. ಹಾಗೂ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಮಾಡಿಬಿಟ್ಟು ನಮಗೆ ಟೈಮ್ ಪಿಕಪ್ ಮಾಡೋಕ್ಕೆ ತುಂಬ
ಪ್ರಾಕ್ಟೀಸ್ ಮಾಡ್ತಾರೆ ಟೈಮ್ ಪಿಕಪ್ ಮಾಡೋಕೆ ಅದ್ರ ಹೆಲ್ಪ್ ಮಾಡಿದ್ದಾರೆ. ಎಷ್ಟು ಸಲ ನೀನು ರಿವಿಷನ್ ಮಾಡಿದ್ದೆ? ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಕು 5 to 6 ಟೈಮ್ ರಿವಿಷನ್ ಆಗೋಗ್ಬಿಟ್ರು. ಡಿಸೆಂಬರಲ್ಲೇ ನಮಗೆ ಆಲ್ ದ ಪೋರ್ಷನ್ಸ್ ವಿಲ್ ಬಿ ಕಂಪ್ಲೀಟೆಡ್ ಮಾಡಿಬಿಟ್ಟಿರ್ತಾರೆ. ಓಕೆ. ಅದಾದಮೇಲೆ ಫುಲ್ 3 to 4 months ಆಲ್ ರಿವಿಷನ್ ಮಾಡಿ. ಇವಾಗ ನೆಕ್ಸ್ಟು ಬರೋವಂಥ SLC ಅವ್ರಿಗೆ ನೀನು ಏನು ಹೇಳ್ಬೋದು? ಅವರು ಒಂದು ಒಳ್ಳೆ ಮಾರ್ಕ್ಸ್ ತೊಗೊಬೇಕು ಅಂದರೆ ಏನು ಟಿಪ್ಸ್ ಕೊಡ್ತಾರೆ? ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಡೈಲಿ ರಿವಿಷನ್, ಡೈಲಿ ಓದ್ತಾ ಇರಬೇಕು. ಇವಾಗೆಲ್ಲ ಒಂದು ಫಂಕ್ಷನ್ಗೆ ಹೋಗಿ ಬಂದರು ಅಂದರೆ ಓದೋದು ಬಿಡಬಾರ್ದು, ಕನ್ಸಿಸ್ಟೆನ್ಸಿ ಆಗಿರಬೇಕು. ಕಡಿಮೆನೋ ಜಾಸ್ತಿನೋ ಓದಬೇಕು. ಒಂದೇ ದಿವಸ ಜಾಸ್ತಿ ಓದ್ತೀನಿ, ಒಂದು ದಿವಸ ಕಡಿಮೆ ಓದ್ತೀನಿ ಇರಬಾರ್ದು. ಡೈಲಿ ಫಿಕ್ಸ್ಡ್ ಓದ್ತಾ ಇರಬೇಕು, ರಿವಿಷನ್ ಮಾಡ್ತಾ ಇರಬೇಕು. ಟೀಚರ್ಸ್ ಹೇಳಿದ್ನ ಟೈಮಿಗೆ ಕರೆಕ್ಟಾಗಿ ಮಾಡ್ತಾ ಇರಬೇಕು. ಈಗ ನೆಕ್ಸ್ಟು ಯಾವ ಸಬ್ಜೆಕ್ಟ್ ತೊಗೊಬೇಕಂತಿದ್ಯಾ ಪಿ ಯು ಸಿಲಿ? ಸೈನ್ಸ್ ತೊಗೊಬೇಕಂತ ಇದೆ. ನಿನ್ನ ಆಂಬಿಷನ್ ಏನಪ್ಪ? ಡಾಕ್ಟರ್ ಮಾಡಬೇಕು ಅಂತ. I am Netra from St. Patrick's Memorial High School. Okay. What is the score result you have taken in the SLC 2025-26? I have scored 99%. Okay. How is what possible? On what basis you got? How is education? This is because of my parents' support, teachers' guidance, and my hard work. What about the teachers? Teachers are very supportive, cooperative. They will clear our doubts at every time. Every day, how many hours you are going to studying now? Leaving school, I'll study at 4 hours at home from 7 o'clock to 11 o'clock. What about the doubts and all the doubts you are clearing day itself or Yeah, next day? day itself I'll clear. Okay. And how about others? You can speak in. I have attended class every day. Moreover, I have taken attendance about this year. Okay. I didn't take holiday one day also, as per the guidance given by our principal sir. Every day, how many hours you are studying? From school 12 hours, at home 4 hours. 4 hours. Okay. For the coming 26 and 27 batch students, what you are going to give tips to get more marks? I tell them to obey the teachers, parents, obey the guidance given by the teachers, follow their instructions. For PUC, which subject you are selecting? Science, Science. Okay, what is your ambition? engineering. ಸರ್ ನಮ್ಮ ಹೆಸರು ಶ್ರೀನಿವಾಸ್ ಪ್ರಸಾದ್ ಅಂತ. ನಾವು ವಿಶ್ವೇಶ್ವರ ಲೇಔಟು, ವಿಶ್ವೇಶ್ವರ ಲೇಔಟಿಂದ ಬರ್ತೀವಿ. ನಿಮ್ಮ ಮಗ ಇಲ್ಲೇ ಓದ್ತಿದ್ದ? ಹೌದು ಸರ್, ಸೆಂಟ್ ಪ್ಯಾಟ್ರಿಕ್ ಮೆಮೋರಿಯಲ್ ಹೈಸ್ಕೂಲ್ ಅಂತ ಸರ್. ಓಕೆ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ತೊಗೊಂಡ? ನನ್ನ ಮಗ ಬಂದು ಲಾಸ್ಟ್ ಇಯರ್ ಬಂದು 60% ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೊಗೊಂಡ ಸರ್. ಓಕೆ. ಆ್ಯಕ್ಚುಲಿ ಅವನು ಸ್ಕೂಲಲ್ಲಿ ಏನೆಲ್ಲ ಇಷ್ಟ ಆಯ್ತು ನಿಮಗೆ? ಸರ್, ಈ ಸ್ಕೂಲಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಪ್ರಿನ್ಸಿಪಲ್ ಇದ್ದಾರಲ್ಲ, ಪ್ರಿನ್ಸಿಪಲ್ ಛಾಯಾ ಮಿಸ್ಸು ಮತ್ತು ಶಿವಕುಮಾರ್ ಸರ್ ಇದ್ದಾರಲ್ಲ ಅವ್ರು ತುಂಬ ನಮ್ಮ ಮಗನಿಗೆ ಅವರು ತುಂಬ ಪ್ರೋತ್ಸಾಹ ಕೊಟ್ಟು ನಮಗೆ ತುಂಬ ಉತ್ತೇಜನ ಕೊಟ್ಟು ನಿಮ್ಮ ಮಗನ ಜವಾಬ್ದಾರಿ ನಾವು ಅನ್ನೋ ಥರ ನಮಗೆ ಇದನ್ನು ಮಾಡಿ ಅವನು ಇವತ್ತು ಆ್ಯಕ್ಚುಲಿ ಅವನು 7ನೇ ಕ್ಲಾಸ್ ತನಕ ನಮಗೆ ಅವನು ಹೆಂಗೆ ಓದ್ತಾ ಇದ್ದೆ, ಹೆಂಗೆ ಮಾಡ್ತಾನ, ಇವನ ಭವಿಷ್ಯ ಹೆಂಗಪ್ಪ ಅಂತ ತುಂಬ ನಾವು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದು. 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸಲ್ಲಿ ಸರ್ ಅವನು ಅದು ಹೆಂಗೆ ನಮಗೆ ಆಶ್ಚರ್ಯ ಆಗೋಯ್ತು. ಏನೋ ಒಂಥರ ನಾವು ಜ್ಯೋತಿಷ್ಯ ಭವಿಷ್ಯ ಅಂತಾರಲ್ಲ, ಅದನ್ನು ಹೆಂಗಪ್ಪ ಇವನು ಆ ಥರ ಚೇಂಜ್ ಮಾಡಿಬಿಟ್ರೆ ಇವನ್ನ ಅನ್ನೋ ಥರ ಇದು ಮಾಡಿದ್ರು. ಒಳ್ಳೆ ಉತ್ತೇಜನ ಕೊಟ್ಟು ಒಳ್ಳೆ ಮಾರ್ಕ್ಸ್ ತಂದು ಕೊಟ್ಟರು ಸರ್ ಅವರು. ನಮ್ಮ ಆ್ಯಕ್ಚುಲಿ ನನ್ನ ಮಗ ಬಂದು ಏನೇ ಅವನು ಕರೆಕ್ಟಾಗಿ ಚೆನ್ನಾಗಿ ಅವ್ನಿಗೆ ಅಷ್ಟೊಂದು ಚೆನ್ನಾಗಿ ಬರೀತಿರಲಿಲ್ಲ ಮತ್ತು ಹೇಳೋ ಉಚ್ಚಾರಣೆನೂ ಗೊತ್ತಿರಲಿಲ್ಲ. ಅದು ನಮ್ಮ ಶಿವಕುಮಾರ್ ಸರ್ ಇದ್ದಾರಲ್ಲ, ಆ ಕನ್ನಡದಲ್ಲಿ ಒತ್ತಕ್ಷರ ಅವನ್ನ ಕಲ್ತಿದ್ದೆ 8ನೇ ಕ್ಲಾಸಿಂದ ಅವನು ಆಗಲಿ ಒತ್ತಕ್ಷರ ಆಗಲಿ ಆ ವರ್ಣಮಾಲೆ ಆಗಲಿ ಇದನ್ನು ಕಲ್ತಿದ್ದು ಅವನು. ಮತ್ತು ಛಾಯಾ ಮಿಸ್ ಅವರು ಸಮಾಜ ತೊಗೋತಾರೆ ಸರ್, ಸಮಾಜ ಸಬ್ಜೆಕ್ಟ್ ತೊಗೋತಾರೆ. ಅವ್ನು ಸಮಾಜದ ಬಗ್ಗೆ ಮಕ್ಕಳು ಹೆಂಗೆ ಅಂತಂದರೆ ನನ್ನ ಮಗ ದಿನ ಬಂದು ವರದಿ ಒಪ್ಪಿಸ್ತಾ ಇದ್ದ. ದಿನ ಕ್ಲಾಸಲ್ಲಿ ನಡೆಯೋದಾಗಲಿ ಇದಾಗಲಿ ಅವನು ಈಗಲೂ ಕೂಡ ಅವನು ಇಸ್ವಿಗಳು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ಒಂದು ಇಸ್ವಿದಾಗಲಿ ಒಂದು ರಾಜರ ಕಥೆ ಆಗಲಿ ಆ ಸಮಾಜದ ಸಬ್ಜೆಕ್ಟಲ್ಲಿ ಏನೇನಿದೆ ಇತಿಹಾಸದ ಬಗ್ಗೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಸರ್. ಮತ್ತು ಇನ್ನೊಂದೇನು ಪಾಪ ಇವರು ಕನ್ನಡ ಟೀಚರ್ ಆಗಲಿ, ಇಂಗ್ಲೀಷ್ ಟೀಚರ್ ಆಗಲಿ, ಹಿಂದಿ ಟೀಚರ್ ಆಗಲಿ, ಸೈನ್ಸ್ ಟೀಚರ್ ಆಗಲಿ ತುಂಬ ಅವನಿಗೆ ಉತ್ತೇಜನ ಕೊಟ್ಟು ಇದು ಮಾಡಿದ್ದಾರೆ. ದುಡ್ಡಿನ ಬಗ್ಗೆ ಏನು ಇದು ಮಾಡಿದೆ, ವಿದ್ಯೆ ಬಗ್ಗೆ ಮೊದಲು ಪ್ರಾಮುಖ್ಯತೆ ವಿದ್ಯೆ ಕೊಡ್ತಾರೆ ಸರ್ ಮಕ್ಕಳಿಗೆ. ನಿಜವಾಗ್ಲೂ ಅವನು ಯಾವ ಥರ ಇಂಪ್ರೂವ್ ಆಯ್ತಾರೆ ಅಂದರೆ, ಒಂದು ಕಲ್ಲನ್ನ ನೀವು ತಗೊಂಡೋಗಿ ಸರ್ರು ಮತ್ತು ಟೀಚರ್ಗಳು ಕೊಟ್ಬಿಟ್ರೆ ನೀವು ಅದನ್ನ ಶಿಲೆ ಮಾಡಿ ನಮ್ಗೆ ತಂದೆ ತಾಯಿ ಕೊಡ್ತಾರೆ ಸರ್. ದೀಕ್ಷಿತ್ ಎಸ್ ಅಂತ. ಯಾವ ಸ್ಕೂಲ್ ಓದಿದ್ದು? ಸೆಂಟ್ ಪ್ಯಾಟ್ರಿಕ್ ಮೆಮೋರಿಯಲ್ ಸ್ಕೂಲ್, ಇದೇ ಸ್ಕೂಲ್. SLC ರಿಸಲ್ಟ್ 60% ಸರ್ ಬಂದಿದ್ದು. ಓಕೆ. ಇದಕ್ಕೆ ಮೂಲ ಕಾರಣ ಏನಪ್ಪ?
ಮೂಲ ಕಾರಣ ಅಂದರೆ ನಮ್ಮ ಶಿವಕುಮಾರ್ ಸರು, ಛಾಯಾ ಮಿಸ್ಸು, ವೀಣಾ ಮ್ಯಾಮು, ಚಂದನ್ ಸರು, ಅಮಿತಾ ಮ್ಯಾಮು, ದಿವ್ಯಾ ಮ್ಯಾಮು, ನಜರಿ ಮ್ಯಾಮು, ದಿಲೀಪ್ ಸರು, ಚಂದನ್ ಸರು, ಇಷ್ಟು ಜನ ಎಲ್ಲ ನಮಗೆ ಸಪೋರ್ಟ್ ಮಾಡಿದೆ ಸರ್. ಟೀಚರ್ಸು, ಸೈನ್ಸ್ ಟೀಚರು, ಮ್ಯಾಥ್ಸ್ ಟೀಚರು, ನನಗೆ ಕಾಗುಣಿತ ಬರ್ತಿರಲಿಲ್ಲ ಸರ್. ನಾನು ತುಂಬ ಡಲ್ ಸ್ಟೂಡೆಂಟು. ನನ್ನ ಇಂಪ್ರೂವ್ ಮಾಡಿದ್ದೆ ನಮ್ಮ ಟೀಚರ್ಸು, ಶಿವಕುಮಾರ್ ಸರು, ಛಾಯಾ ಮಿಸ್ಸು, ಇವರೆಲ್ಲ ಇಂಪ್ರೂವ್ ಮಾಡಿದ್ದು. ಆಮೇಲೆ ನಮ್ಮ ಟೀಚರ್ಸು, ನಮ್ಮ ಬ್ಯಾಕ್ಸ್ ಅಂತ ನಿಮಗೆ ಇಲ್ಲಿ 8th ಸ್ಟ್ಯಾಂಡರ್ಡ್ ಸೇರಿಕೊಂಡ 8th ಸ್ಟ್ಯಾಂಡರ್ಡ್ಗೆ ಇಲ್ಲಿ ಸೇರಿಕೊಂಡಿದ್ದೆ ಸರ್. 8th ಸ್ಟ್ಯಾಂಡರ್ಡಿಂದ ಅವತ್ತಿಂದನೂ 10th ಗಂಟನೂ ಇವರೇ ನಮಗೆ ತುಂಬ ಕಾನ್ಫಿಡೆನ್ಸು ಎಲ್ಲ ಇವರೇ ಇಂಪ್ರೂವ್ ಮಾಡಿದ್ದೆ ಸರ್. ಬಿಗಿನಿಂಗಲ್ಲಿ ಸ್ವಲ್ಪ ಏನು ಬಿಗಿನಿಂಗಲ್ಲಿ ಏನೂ ಬರ್ತಿರಲಿಲ್ಲ ಸರ್. ತುಂಬ ಡಲ್ ಇದೆ. ಈಗ ಕಾನ್ಫಿಡೆನ್ಸ್ ಬಂದಿದೆ. ತುಂಬ ಕಾನ್ಫಿಡೆನ್ಸ್ ಬಂದಿದೆ ಸರ್. ಟೀಚರ್ಸು, ಪ್ರಿನ್ಸಿಪಲ್ಲೇ ನಮ್ಮನ್ನ ಕಾನ್ಫಿಡೆನ್ಸು ಆ ಥರ ಹುರಿದುಂಬಿಸಿದೆ ಅವರು. ನಮ್ಮ ಪ್ರಿನ್ಸಿಪಲ್ ಆಗಲಿ ಟೀಚರ್ಸ್ ಅವರೇ ಸರ್ ಕಾರಣ. ಓಕೆ, ದಿವಸಕ್ಕೆ ಎಷ್ಟು ಅವರ್ ಓದ್ತಿದ್ದಪ್ಪ ಏನು? ದಿವಸಕ್ಕೆ 6 ಅವರ್ಸ್ ಓದ್ತೀನಿ ಸರ್. 6 to 7 ಅವರ್ಸ್ ಓದ್ತೀನಿ. ಸ್ಕೂಲ್ ಬಗ್ಗೆ ಆದರೆ ನನಗೆ ತುಂಬ ಮೆಮೊರೇಬಲ್ ಸರ್. ನನ್ನ ಸ್ಕೂಲು ತುಂಬ ಇದು ನನ್ನ ಗಿಫ್ಟು. ಇದು ನನಗೊಂದು ಸ್ಕೂಲು. ನನಗೆ ಶಿವಕುಮಾರ್ ಸರೇ ನನಗೆ ಕಾಲೇಜು ಅವರಿಂದನೇ ನನಗೆ ಕೊಡಿಸಿರೋದು ಸರ್. ಸಜೆಸ್ಟ್ ಮಾಡಿರೋದು ಅವರೇ. ನನ್ನ ಕಾಲೇಜ್ ಹೆಸರು ನನ್ನ ಕಾಲೇಜು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ನಮ್ಮ ಕಾಲೇಜ್ ಟೀಚರ್ಸಲ್ಲಿ ನಮ್ಮ ನಾಗರಾಜ್ ಸರು, ನಮ್ಮ ಫಸ್ಟ್ PUCಲಿ ನಮ್ಗೆ ನಾಗರಾಜ್ ಸರು, ಸವಿತಾ ಮಿಸ್ಸು, ಇವರೆಲ್ಲ ನನಗೆ ಅವರೇ ಸರ್ ಇವಾಗಲೂ ಕಾನ್ಫಿಡೆನ್ಸ್ ಕೊಟ್ಟಿರೋದು. ನಮ್ಮ ನಾಗರಾಜ್ ಸರು ತುಂಬ ಪಾಠ ಮಾಡಿ ನಮಗೆ ಅವತ್ತಿಗೆ ಡೌಟು ಕ್ಲಿಯರ್ ಮಾಡ್ತಾರೆ ಸರ್. ರಾಜೀನಗರ PC ಕಾಲೇಜು ಸರ್ ನಮ್ಮ ಕಾಲೇಜ್ ಹೆಸರು. ಶಿವಕುಮಾರ್ ಸರೇ ಹೌದು ಸರ್. ಶಿವಕುಮಾರ್ ಸರೇ ನಮಗೆ ಸಜೆಷನ್ ಮಾಡಿ ನೀನು ಹೋಗಪ್ಪ ತುಂಬ ಚೆನ್ನಾಗಿ ಓದ್ತೀಯ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಕೊಟ್ಟು ನಮ್ಗೆ ಅದನ್ನ ಕಳಿಸಿರೋದು ಸರ್.